ಮೀಸಲಾದ ಕ್ಷೇತ್ರ ಆಗಿರ್ತಕ್ಕಂಥ ಮುನ್ಸೂಚನೆ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಶ್ರೀನಿವಾಸಪುರ ಮೀಸಲು ಕ್ಷೇತ್ರವಾಗಲಿದೆ. ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಪರಿನಿರ್ವಾಣ ದಿನದ ಕಾರ್ಯಕ್ರಮದ ವೇಳೆ ಮುಂದಿನ ದಿನಗಳಲ್ಲಿ ಶ್ರೀನಿವಾಸಪುರ ಮೀಸಲು ಕ್ಷೇತ್ರವಾಗಲಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದು, ಹಾಲಿ ಮಾಜಿ ಶಾಸಕರು ದೆಹಲಿಗೆ ಹೋಗಿ ಸರಿಪಡಿಸಿಕೊಂಡಿದ್ದಾರೆ. ಶ್ರೀನಿವಾಸಪುರ ಮೀಸಲು ಕ್ಷೇತ್ರವಾಗಿದ್ದನ್ನು ತಪ್ಪಿಸಿ ಮುಳಬಾಗಿಲು ಕ್ಷೇತ್ರ ಮೀಸಲು ಕ್ಷೇತ್ರ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಶ್ರೀನಿವಾಸಪುರ ಮೀಸಲು ಕ್ಷೇತ್ರವಾಗ್ತದೆ. ಈ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ. ಶ್ರೀನಿವಾಸಪುರ ಶಾಸಕ ವೆಂಕಟಶಿವರೆಡ್ಡಿಯವರ ಪಕ್ಕದಲ್ಲಿಯೇ ನಿಂತು ಸಮೃದ್ಧಿ ಮಂಜುನಾಥ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು, 45 ವರ್ಷಗಳ ರಾಜಕಾರಣ ಇವರಿಬ್ಬರದ್ದೇ ಆಗಿತ್ತು. ಬದಲಾವಣೆ ಜಗತ್ತಿನ ನಿಯಮ, ಬದಲಾವಣೆ ಆಗ್ತದೆ ಅಂತ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ತುಂಬ ಸಂತೋಷ ದಿವಸ ಅಂತ ಹೇಳ್ಬೋದು. ಸುಮಾರು 1.5 ವರ್ಷಗಳ ನಂತರ ನನ್ನ ತಾಲೂಕಿನ ಇಂಥ ದೈವ ನಮಗೆ ಈ ಥರ ಸಿಕ್ಕಿರ್ತಕ್ಕಂಥ ದಿನ. ಇವತ್ತು ಮುಳಬಾಗಿಲಲ್ಲಿ ಮಾನ್ಯ ನಮ್ಮ ಶಾಸಕರ ಜೊತೆ ಕೂಡಿ ಏನಿವತ್ತು ನಮ್ಮ ಅಂಬೇಡ್ಕರ್ ಸಾಹೇಬರ 68ನೇ ಪರಿನಿರ್ವಾಣ ಕಾರ್ಯಕ್ರಮವನ್ನು ಇವತ್ತು ನನ್ನ ತಾಲೂಕಿನಲ್ಲಿ ನಿಮ್ಮೆಲ್ಲರ ಮುಖೇನವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋ ಮುಖಾಂತರವಾಗಿ ಇವತ್ತೇನು ಆಚರಣೆ ಮಾಡ್ತಾ ಇದ್ವಿ. ತುಂಬ ಸಂತೋಷ ಆಗ್ತಾಯಿದೆ. ತಮ್ಮ ಆದರ್ಶಗಳನ್ನು, ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ನಾವು ಅದನ್ನು ಪರಿಪಾಲನೆ ಮಾಡಿಕೊಂಡು ಮುಂದುವರಿಸ್ತಕ್ಕಂಥ ಕರ್ತವ್ಯ ನಾವೇನು ನಿರ್ವಹಿಸ್ತಾ ಇದ್ದೀವಿ. ಏನೋ ಏಪ್ರಿಲ್ 14 ಬಂದಾಗೋ ಇಲ್ಲ ಈ ಥರ ದಿನ ಬಂದಾಗೋ ಅಂಬೇಡ್ಕರ್ ನೆನೆಸ್ಕೊಳ್ತಕ್ಕಂಥ ದಿನ ಅಲ್ಲ. ಅವ್ರು ಬಿಟ್ಟೋಗಿರ್ತಕ್ಕಂಥ ಕೆಲವು ಆದರ್ಶಗಳನ್ನು ನಾವು ಪರಿಪಾಲನೆ ಮಾಡಿದಾಗ ನಮ್ಮ ಆದ್ಯ ಕರ್ತವ್ಯ ಆಗ್ತದೆ. ಬಹುಶಃ ಇಲ್ಲಿ ಬಂದಾಗ ನನಗೆ ಎಲ್ಲೋ ಒಂದು ಕಡೆ ಖುಷಿ ಆಯಿತು. ಇದಕ್ಕೆ ನಾನು ಕೂಡ 1 ಲಕ್ಷ ರೂಪಾಯಿ ಹಣ ಸಹಾಯ ಮಾಡಿದ್ದೆ. ನಾನು ಮೊನ್ನೆ ಕೊಂದರ್ ಶ್ರೀನಿವಾಸಣ್ಣ ಇದ್ದಾಗ ನಮ್ಮ ಶಂಕರ್ ಅವ್ರ ಮುಖಾಂತರವಾಗಿ ಇದಕ್ಕೆ ನಾನು ಹಣ ಸಹಾಯ ಮಾಡಿದ್ದೆ. ಯಾವತ್ತೂ ನಾನು ಬಂದಿರಲಿಲ್ಲ. ಇವತ್ತು ಅಚಾನಕವಾಗಿ ನನ್ನ ತಾಲೂಕಿಗೆ ನಾನು ಯಾವುದೋ ಕಾರ್ಯಕ್ಕೆ ಬಂದಾಗ ಸಾಹೇಬ್ರು ಹೇಳಿದ್ರು ಇವತ್ತು ಮಾಡೋಣ ಅಂತ ಬಂತು. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ಕೊಂಬಂದಿರ್ಬೇಕಂತ ನನಗೆ ಅನ್ನಿಸ್ತಿದೆ. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಇವತ್ತು ಶುಭಾಶಯ ತಿಳಿಸ್ತಾ, ಮುಂದಿನ ದಿವಸದಲ್ಲಿ ಮೀಸಲಾತಿ ಕ್ಷೇತ್ರದಿಂದ ಏನು ಮುಳಬಾಗಿಲು ಮತ್ತು KG ಮತ್ತು ಬಂಗಾರಪೇಟೆ ಇದೆ, ಬಹುಶಃ ಮುಂದಿನ ದಿವಸ ಕೂಡ ಶ್ರೀನಿವಾಸಪುರ ಮೀಸಲಾದ ಕ್ಷೇತ್ರ ಆಗಿರ್ತಕ್ಕಂಥ ಮುನ್ಸೂಚನೆ ಕಾಣ್ತಾ ಇದೆ. ತಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಏನು ಮುಂದೆ ರಿಸರ್ವೇಷನ್ 33% ಬಂದಾಗ ಬಹುಶಃ ಮುಳಬಾಗಿಲು ತಾಲೂಕು ಕೂಡ ಇದನ್ನು ಮೀಸಲಾತಾಗುವ ಕ್ಷೇತ್ರ ಸಂಭವ ಕಾಣಿಸ್ತಾ ಇದೆ. ಸೊ ಅದ್ರ ಮುಖಾಂತರವಾಗಿ ಎಲ್ರಿಗೂ ಒಳ್ಳೇದಾಗಲಿ. ಬಹುಶಃ ಬರೀ 45 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಇವರಿಬ್ಬರದೇ ಆಗಿತ್ತು. ಇದು ಬದಲಾವಣೆ ಜಗದ್ ನಿಯಮ ಅಂತ ಹೇಳೋದು ಸುಳ್ಳಾಗಲಾರ್ದು. ಆ್ಯಕ್ಚುಲಿ ಮೀಸಲಾತಿ ಕ್ಷೇತ್ರ ಆಗಿದ್ದು ಮುಳಬಾಗಲ್ಲು ಅಲ್ಲ, ಶ್ರೀನಿವಾಸಪುರ. ಇದನ್ನು ಮಾರಿಸ್ಬಿಟ್ಟು ಮುಳಬಾಗ ಹಾಕ್ಬಿಟ್ರು ಅದಲ್ವಾ. ಅದರಿಂದ ಮುಂದಿನ ದಿವಸ ಕೂಡ ಈ ಕ್ಷೇತ್ರದ ಜನ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ಇದಕ್ಕೆ ಇಬ್ರು ಮುಂದಾಗ ಡೆಲ್ಲಿಗೆ ಹೋಗಿ ಸರಿಪಡಿಸ್ಕೊಂಡ್ ಬಂದ್ರು ಅಂತ ಮಾಹಿತಿ ಕೂಡ ನನಗಿದೆ. ಸೊ ಅದರಿಂದ ಮುಂದಿನ ದಿವಸ ಕೂಡ ಮೀಸಲಾದ ಕ್ಷೇತ್ರ ಬಂದಾಗ ನನ್ನ ಕ್ಷೇತ್ರಕ್ಕೆ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ 2 ಎಕರೆ ಜಮೀನಿನಿಂದ ಅಲಾಟ್ಮೆಂಟ್ ಆಗಿ 4 ಜನರ ಹತ್ರ ನನಗೆ ಮಾಹಿತಿ ಬಂದಿದೆ. ಸರ್ವೆ ನಂಬರ್ ಸಮೇತವಾಗಿ ನನಗೆ ಬಂದಿದೆ. ಸೊ ಮುಂದಿನ ದಿವಸ ಎಲ್ಲ ನಾಯಕರು ಒಗ್ಗೂಡಿ, ಆ ಜಾತಿ ಈ ಜಾತಿ ಅಂದಿನ ಎಲ್ಲ ಜಾತಿಗಳು ಒಗ್ಗೂಡಿ, ಎಲ್ಲ ಸಂಘಟನೆ ಕೂಡ ಒಗ್ಗೂಡಿ ಖಂಡಿತವಾಗ್ಲೂ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ರಿಸರ್ವ್ ಆಗಿದೆ ಮುಂದೆ ಹೋಗಿ. ಸೊ ಖಂಡಿತವಾಗಿ ನನ್ನ ಕೈಲಾದ ಕೂಡ ಅನುಸಹಾಯ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ನಾನೇ ಮನೆ ಇಂಟಿಮೇಟ್ ಮಾಡಿದ ಆಗಿದೆ ಅಂತ ನಾನು ಕೂಡ ನನ್ನ ಸ್ವಂತ ಹಣದಿಂದ ಕೊಡ್ಲಿಕ್ಕೆ ಕೂಡ ನಾನು ಸಹಾಯ ಮಾಡ್ಲಿಕ್ಕೆ ಕೂಡ ರೆಡಿ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ.